ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಮುಖ್ಯವಾದ ಮಾಹಿತಿಯನ್ನು ಕೊಡ್ತೀನಿ. 8ನೇ ಕಂತು ಹಣದ ಬಗ್ಗೆ ಜೊತೆಗೆ 9ನೇ ಕಂತು ಹಣದ ಬಗ್ಗೆ ಒಂದಿಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಪಟ್ಟಂತ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾವೂ ಸಹ ವಿಶ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡ್ಬೋದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ನಮಗೆ ಬಂದಿಲ್ಲ ಸರ್. ನೀವು ಒಂದು 5 ಡೇಸ್ ಬ್ಯಾಕಿಂದ ವಿಡಿಯೋಸ್ ಮಾಡಿದ್ದೀರಾ ಒಂದು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣದ ಬಗ್ಗೆ, ಮತ್ತೆ ವಿಡಿಯೋಸ್ ಮಾಡಿಲ್ಲ ಯಾಕೆ ಸರ್? ನಮಗೆ ಇನ್ನೂ 8ನೇ ಕಂತು ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಯಾಕೆ ಇನ್ನೂ ಸಹ ಬಂದಿಲ್ಲ ಅಂತ ಫಲಾನುಭವಿಗಳು ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 8ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಸರ್. 100% ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಬಂದ್ಬಿಟ್ಟಿದೆಯಾ ಅಂತಂದರೆ ಖಂಡಿತವಾಗ್ಲೂ ಇನ್ನೂ 100% ಬಂದಿಲ್ಲ. ಒಂದು 50 to 60% ಅಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆದರೆ ಜಮಾ ಆಗಿದೆ. ರಿಮೈನಿಂಗ್ ಇರುವಂತಹ ಫಲಾನುಭವಿಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು. ನಮಗೆ ಸಿಕ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 8ನೇ ಕಂತು ಹಣ ಆದರೆ 100% ಜಮಾ ಆಗುತ್ತೆ. ಜೊತೆಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಸಹ ಜಮಾ ಆಗುತ್ತೆ. ಯಾಕಂತ ಅಂದರೆ ಈ ತಿಂಗಳ ಎಂಡಲ್ಲಿ ಮೊದಲನೇ ಹಂತದ ಲೋಕಸಭಾ ಎಲೆಕ್ಷನ್ಸ್ ಆದರೆ ಇದ್ದಾವೆ. ಲೋಕಸಭಾ ಎಲೆಕ್ಷನ್ಸ್ ಇರೋದ್ರಿಂದ ಒಂದು ಎಲೆಕ್ಷನ್ ಕಮಿಷನ್ಸ್ ಕಡೆಯಿಂದ ಒಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ ಆದರೆ ಇರ್ತವೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವುದೇ ಒಂದು ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು 8ನೇ ಕಂತು ಹಣ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನಿಮ್ಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತಾ, ಯಾರನ್ನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಆದರೆ ಇಲ್ಲ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಈಗಾಗಲೇ 8ನೇ ಕಂತು ಹಣ ಯಾರೆಲ್ಲ ಪಡ್ಕೊಂಡಿದ್ದಾರೆ ಈ ತಿಂಗಳು ಸ್ಟಾರ್ಟಿಂಗಲ್ಲೇ ಪಡ್ಕೊಬಿಟ್ಟಿದ್ದಾರೆ 8ನೇ ಕಂತು ಹಣ ಆದರೆ ಅವ್ರೇನು ಕೇಳ್ತಿದ್ದಾರೆ ಅಂತಂದರೆ, ಸರ್ ನನಗೇನೋ 8ನೇ ಕಂತು ಹಣ ಬಂತು, ಈಗಾಗಲೇ ನನಗೆ ಟೋಟಲ್ಲು ಗೃಹಲಕ್ಷ್ಮಿ ಯೋಜನೆಯ ಹಣ 16,000 ಆದರೆ ಬಂದಿದೆ. ಈಗ ನೆಕ್ಸ್ಟು 9ನೇ ಕಂತು ಹಣ ಯಾವಾಗ ಬರುತ್ತೆ ಸರ್? ಏನಾದರೂ ಐಡಿಯಾ ಇದೆ ಹೇಳಿ, 9ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿದ್ದೀರಾ. ನೀವು ಕೇಳೋದ್ರಲ್ಲಿ ಏನೂ ಸಹ ತಪ್ಪಿಲ್ಲ. ಯಾಕಂತ ಅಂದರೆ ಇದು ಪ್ರತಿ ತಿಂಗಳು ಬ್ಯಾಂಕ್ ಖಾತೆಗಳಿಗೆ ಬರ್ತಿರ್ತಕ್ಕಂಥದ್ದು. ಇದೊಂದು ರೀತಿಯ ಕಂಟಿನ್ಯೂಸ್ ಪ್ರೋಸೆಸ್ ಆಗಿರೋದ್ರಿಂದ ನೀವು 9ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ದೀರಾ. ನೋಡಿ, ಇಲ್ಲಿ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 8ನೇ ಕಂತು ಹಣ ಬಂದಿಲ್ಲ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 7ನೇ ಕಂತು ಹಣ, 6ನೇ ಕಂತು ಹಣ ಈ ರೀತಿ ಪೆಂಡಿಂಗ್ ಆದರೆ ಇದ್ದಾವೆ. ಅವರ ಒಂದು ಬ್ಯಾಂಕ್ ಖಾತೆಗಳಿಗೆಲ್ಲನೂ ಸಹ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಜಮಾ ಮಾಡಿ, ಯಾರಿಗೂ ಮಿಸ್ ಆಗದಂತೆ, ಯಾರಿಗೂ ಮೋಸ ಆಗದಂತೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಿದ್ದಾರೆ. ನೀವು ಕೇಳ್ಬೋದು, ಸರ್ 9ನೇ ಕಂತು ಹಣ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಏನಾದರೂ ಇದೆಯಾ ಅಂದರೆ, ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ಬರೋದಿಲ್ಲ. ಇದರ 9ನೇ ಕಂತು ಹಣದ ಪ್ರೋಸೆಸ್ ಏನಿದೆ, ಇದರ ಒಂದು ಪ್ರೋಸೆಸ್ಸು ಮುಂದಿನ ತಿಂಗಳಲ್ಲಿ ಇರುತ್ತೆ. ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ಈ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣದ ಬಗ್ಗೆ ಯಾರೆಲ್ಲ ಕೇಳ್ತಿದ್ರಿ, ನೀವು ಈ ತಿಂಗಳಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ, ಆಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ನಾನಾಗ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಯಾರನ್ನು ಸಹ ಜಾಸ್ತಿ ಯೋಚನೆ ಮಾಡೋದು ಬೇಡ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಪ್ರತಿ ತಿಂಗಳ ಹಣದ ಅಪ್ಡೇಟ್ಸು, ಗೃಹಲಕ್ಷ್ಮಿ ಯೋಜನೆಯ ಆ್ಯಂಡ್ ಗ್ಯಾರಂಟಿ ಯೋಜನೆಯ ಕ್ಷಣದ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.